ಮಕ್ಕಳಲ್ಲಿ ಹಬ್ಬದ ಸಂಭ್ರಮವೇ ಕಾಣೆಯಾಗಿದೆ. ಯಾವ ಹಬ್ಬ ಏನಕ್ಕೆ ಆಚರಿಸ್ತಾರೆ, ಆ ಹಬ್ಬದ ಮಹತ್ವ ಏನು ಅನ್ನೋದೇ ಗೊತ್ತಿಲ್ಲ ಅನ್ನೋ ಆರೋಪ ಇದೆ. ಅದಕ್ಕೆ ತಕ್ಕಂತೆ ಮಕ್ಕಳು ವಿದ್ಯಾಭ್ಯಾಸ ಮಾಡುವ ಶಾಲಾ ಕಾಲೇಜುಗಳಲ್ಲಿ ಈ ಸಡಗರ ಕಾಣಲ್ಲ ಅನ್ನೋ ದೂರಿದೆ. ಆದ್ರೆ ಇದಕ್ಕೆ ನಾವು ಅಪವಾದ ಅಂತ ಸಂಕ್ರಾಂತಿ ಹಬ್ಬವನ್ನ ಅದ್ದೂರಿಯಾಗಿ ಆಚರಿಸಿದೆ ಕಾಫಿನಾಡಿನ ಅದೊಂದು ಶಾಲೆ. ಅಷ್ಟಕ್ಕೂ ಯಾವುದು ಆ ಶಾಲೆ, ಹೇಗಿತ್ತು ಸಂಭ್ರಮ ಸಡಗರ ಅನ್ನೋದ್ರ ಕಂಪ್ಲೀಟ್ ಡೀಟೇಲ್ಸ್ ಇಲ್ಲಿದೆ ನೋಡಿ. ಸಂಕ್ರಾಂತಿ ಹಬ್ಬ ಅಂದ್ರೆ ಅದೇನೋ ಒಂದು ರೀತಿಯ ಪಾಸಿಟಿವ್ ವೈಬ್ರೇಷನ್. ಹೊಸ ವರ್ಷದ ಮೊದಲ ಹಬ್ಬ. ಸೂರ್ಯನು ಧನು ರಾಶಿಯಿಂದ ಮಕರ ರಾಶಿಗೆ ಪ್ರವೇಶಿಸೋದ್ರ ಜೊತೆಗೆ ಪ್ರಾರಂಭ ಆಗೋ ಉತ್ತರಾಯಣ ಕಾಲವನ್ನ ಸೂಚಿಸುತ್ತದೆ. ಮುತ್ತಿ ಬೆಳೆದ ಬೆಳೆಯನ್ನ ದೇವರು ಅರ್ಥಾತ್ ಪ್ರಕೃತಿಗೆ ಅರ್ಪಿಸಿ ಕೃತಜ್ಞತೆ ಸಲ್ಲಿಸುವ ಅಪರೂಪದ ಸಂದರ್ಭ. ಈ ವೇಳೆ ಹಾಡು ಕುಣಿತದೊಂದಿಗೆ ಕುಟುಂಬದೊಂದಿಗೆ ಸಂಭ್ರಮಿಸುವ ಕ್ಷಣ ನಿಜಕ್ಕೂ ಅನನ್ಯ. ಹೀಗಾಗಿ ಈ ಸುಂದರ ಕ್ಷಣಗಳನ್ನ ಮಧುರವಾಗಿಸಬೇಕು ಅನ್ನೋ ನಿಟ್ಟಿನಲ್ಲಿ ಕಾಫಿನಾಡಿನ ಎಸ್ಆರ್ ಫ್ರೇಮ್ ನರ್ಚರ್ ಇಂಟರ್ನ್ಯಾಷನಲ್ ಸ್ಕೂಲ್ ಮಕ್ಕಳಿಗೆ ಅಂದದ ವೇದಿಕೆಯೊಂದನ್ನು ಒದಗಿಸಿತು. ಎಲ್ರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ಎಸ್ಆರ್ ಪ್ರೈಮ್ ನರ್ಚರ್ ಇಂಟರ್ನ್ಯಾಷನಲ್ ಶಾಲೆಯಲ್ಲಿ ಮಕರ ಸಂಕ್ರಾಂತಿಯನ್ನು ನಾವು ಆಚರಿಸ್ಕೊಂಡ್ವಿ. ನಮ್ಮ ಶಾಲೆಯಲ್ಲಿ ನಾವು ಒತ್ತು ಕೊಡೋದು ಸಾರ್ವತೋಮಿಕ ಬೆಳವಣಿಗೆ, ಮಕ್ಕಳ ಹೋಲಿಸ್ಟಿಕ್ ಡೆವಲಪ್ಮೆಂಟೇ ನಮ್ಮ ಗುರಿಯಾಗಿದೆ. ಅದಕ್ಕೆ ನಾವು ಬಹಳಷ್ಟು ಸ್ಪರ್ಧೆಗಳನ್ನು, ಚಟುವಟಿಕೆಗಳನ್ನು ಮತ್ತು ಹಬ್ಬಗಳನ್ನು ಕೂಡ ನಾವು ಆಚರಿಸ್ಕೊಳ್ತೀವಿ. ಸೊ ಹೇಗೆ ರೈತರು ಈ ಸುಗ್ಗಿ ಕಾಲವನ್ನು ಬರಮಾಡ್ಕೊಳ್ತಾರೆ, ಹಳ್ಳಿಯಲ್ಲಿ ಹೇಗೆ ಸಂಕ್ರಾಂತಿಯನ್ನು ಆಚರಿಸ್ಕೊಳ್ತಾರೆ ಅಂತ ಎಲ್ಲ ಒಂದು ನಾಲೆಜ್ ಏನಿದೆ ಅದನ್ನು ನಾವು ಮಕ್ಕಳಿಗೆ ನಾವಿಲ್ಲಿ ಇಂಪಾರ್ಟ್ ಮಾಡ್ತೀವಿ. ಸೊ ಇದರ ಮೂಲಕ ನಾವು ಹೋಲಿಸ್ಟಿಕ್ ಡೆವಲಪ್ಮೆಂಟ್ ಕಡೆ ನಾವು ಫೋಕಸ್ ಮಾಡ್ತಾ ಇದ್ದೀವಿ. ಈ ಸಂಕ್ರಾಂತಿ ಹಬ್ಬವನ್ನು ಯಾಕೆ ಆಚರಿಸ್ತೀವಿ ಅಂತಂದರೆ, ಸಾಮಾನ್ಯವಾಗಿ ಎಲ್ಲರೂ ಏನು ಅಂದ್ಕೊಂಡಿದ್ದಾರೆ, ಇದು ಕೇವಲ ಒಂದು ಹಿಂದೂ ಹಬ್ಬದ ಫೆಸ್ಟಿವಲ್ ಅಂತ ಅಂದ್ಕೊಂಡ್ಬಿಟ್ಟಿದ್ದಾರೆ. ಅದರ ವಾಸ್ತವ ಏನು ಅಂತಂದರೆ, ಇದೊಂದು ವೈಜ್ಞಾನಿಕ ಮತ್ತು ಭೌಗೋಳಿಕ ಕಾರಣಗಳನ್ನ ನಾವು ಕೊಡ್ಬೋದು. ನಾವು ವೈಜ್ಞಾನಿಕವಾಗಿ ಹೇಳೋದಾದರೆ, ಸೂರ್ಯ ತನ್ನ ಪಥವನ್ನು ಬದಲಾಯಿಸ್ತಾನೆ ಮತ್ತು ಸೂರ್ಯ ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಪಲಾಯನ ಮಾಡ್ತಾನೆ ಅನ್ನೋದು, ಅಂದರೆ ಪ್ರವೇಶ ಮಾಡ್ತಾನೆ ಅಂತ. ಇನ್ನೊಂದು ಮಕರ ಸಂಕ್ರಮಣ ಅಂತ ಕೂಡ ಈ ಒಂದು ಕಾರ್ಯಕ್ರಮವನ್ನು ಕರೀತಾರೆ. ಯಾಕೆ ಅಂತಂದರೆ, ನಿಮಗೆ ಗೊತ್ತಿದೆ, ರಾಶಿಗಳಲ್ಲಿ ನಾವು 9 ರಾಶಿಗಳನ್ನ ನೋಡ್ತೀವಿ. ಅದರಲ್ಲಿ ಸೂರ್ಯ ಮಕರ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಅನ್ನೋ ಒಂದು ಕಾರಣಕ್ಕೋಸ್ಕರ ಈ ಒಂದು ಸಂಕ್ರಮಣವನ್ನು ಮಕರ ಸಂಕ್ರಮಣ ಅಂತ ಕೂಡ ಈ ಒಂದು ಆಚರಿಸ್ತಾರೆ. ಸುಗ್ಗಿಯ ಸಂಭ್ರಮದಲ್ಲಿ ಜೊತೆಯಾದ ಮಕ್ಕಳು ಖುಷಿಯಿಂದ ಹೆಜ್ಜೆ ಹಾಕಿದ್ರು, ನಲಿದ್ರು, ಸಂತೋಷ ಪಟ್ರು. ಭತ್ತ, ಜೋಳ, ರಾಗಿ, ಕಬ್ಬು ಮುಂತಾದ ಫಸಲಿಗೆ ನಮಸ್ಕರಿಸಿ ಭಕ್ತಿಯನ್ನ ಮೆರೆದ್ರು. ಆ ಫಸಲಿಗೆ ಆರತಿ ಎತ್ತಿ ಧನ್ಯತಾ ಭಾವ ತೋರಿದ್ರು. ಎಳ್ಳು ಬೆಲ್ಲ ಕಬ್ಬು ಹಂಚಿ ಸಂತೋಷದಿಂದ ಇರೋಣ ಅಂತ ಆಶಿಸಿದ್ರು. ಸಂಕ್ರಾಂತಿ ಎಂದರೆ ನಗುವನ್ನು ಎಲ್ಲೆಡೆಯೂ ಪಸರಿಸುವಂತಹ ಒಂದು ಹಬ್ಬವಾಗಿದೆ. ಇದು ಎಲ್ಲ ಮಕ್ಕಳಲ್ಲಿ ಕೂಡ ಅದರ ಮಹತ್ವ ಅರಿವಾಗಬೇಕೆನ್ನುವ ದೃಷ್ಟಿಯಿಂದ ನಮ್ಮ ಶಾಲೆಯಲ್ಲಿ ಈ ರೀತಿ ಒಂದು ಹಬ್ಬದ ಒಂದು ಆಚರಣೆಯನ್ನು ಇಂದು ನಾವು ಹಮ್ಮಿಕೊಂಡಿದ್ದೇವೆ. ಸಂಕ್ರಾಂತಿ ಒಂದೇ ಅಲ್ಲ, ಎಲ್ಲ ಒಂದು ಗ್ರಾಮೀಣ ಒಂದು ಹಬ್ಬಗಳನ್ನು ನಾವಿಲ್ಲಿ ಆಚರಣೆ ಮಾಡ್ತೀವಿ. ಯಾಕೆಂದರೆ ಮಕ್ಕಳಿಗೆ ಅದ್ರ ಮಹತ್ವ ಮತ್ತು ನಮ್ಮ ಭಾರತದ ಪರಂಪರೆ ಅದ್ರ ಬಗ್ಗೆ ನಾವು ನೆನಪು ಮಾಡಬೇಕು ಅಂತ ಹೇಳಿ ನಾವು ಅದನ್ನು ಆಚರಣೆ ಬರ್ತಾಯಿದ್ದೀವಿ. ವಾರಕ್ಕೊಂದು ಸಲ ಗ್ರಾಮೀಣ ಕ್ರೀಡೆಗಳು, ಲಗೋರಿ ಆಗಿರ್ಬೋದು ಅಥವಾ ಕುಂಟೆಬಿಲ್ಲೆ ಆಗಿರ್ಬೋದು, ಈ ಥರ ಆಟಗಳನ್ನು ಆಡಿಸ್ತೀವಿ. ಹಾಗೆ ಪ್ರತಿಯೊಂದು ಹಬ್ಬಗಳನ್ನು ಕೂಡ ನಾವಿಲ್ಲಿ ಆಚರಣೆ ಮಾಡ್ತೀವಿ. ಉದ್ದೇಶ ಇಷ್ಟೇ, ಮಕ್ಕಳಿಗೆ ನಮ್ಮ ಪೂರ್ವಜರು ಏನೇನು ಆಚರಣೆ ಮಾಡ್ಕೊಂಡು ಬಂದರೋ ಅದು ಅವರಿಗೂ ಕೂಡ ಹೋಗಬೇಕು, ನಮ್ಮ ಮುಂದಿನ ಪೀಳಿಗೆ ಕೂಡ ಅದು ಹಾಗೆ ಬದಲಾಗ್ತಾ ಹೋಗಬೇಕು ಅನ್ನೋದೇ ನಮ್ಮ ಉದ್ದೇಶ. ಹೊಸ ಬಟ್ಟೆ ತೊಟ್ಟು ವರ್ಷವಿಡೀ ಹರ್ಷದಿಂದ ಇರೋಣ, ಭಾತೃತ್ವದಿಂದ ಬದುಕೋಣ ಅಂತ ಕೋರಿಕೊಂಡ್ರು. ಸಂಕ್ರಾಂತಿ ಸಂಭ್ರಮಕ್ಕೆ ಅನೇಕರು ಹೆಜ್ಜೆ ಹಾಕಿದ್ರೆ ಉಳಿದವರು ನಲಿದು ಕುಣಿದ ಮಕ್ಕಳಿಗೆ ಪ್ರೋತ್ಸಾಹ ನೀಡುತ್ತಾ ಚಪ್ಪಾಳೆ ತಟ್ಟಿದ್ರು. ಒಂದು ಸುಂದರವಾದ ಅದ್ಭುತವಾದ ಕಲಾ ವೇದಿಕೆಯನ್ನ ರೂಪಿಸುವಲ್ಲಿ ಶ್ರಮ ವಹಿಸಿದ ಶಿಕ್ಷಕರ ಪಾತ್ರ ನಿಜಕ್ಕೂ ಪ್ರಶಂಸನೀಯ. ಹಳ್ಳಿಯ ಸೊಗಡಿನಲ್ಲಿ ಮಿಂದೆದ್ದ ಮಕ್ಕಳಿಗೆ ಸಂಕ್ರಾಂತಿ ಎಷ್ಟೊಂದು ವಿಶೇಷ ಅಲ್ವಾ ಅನ್ನೋ ಅನುಭೂತಿಯನ್ನ ಶಾಲೆ ಕಟ್ಟಿಕೊಟ್ಟಿತು. ಒಟ್ಟಿನಲ್ಲಿ ನಾವೆಷ್ಟೇ ಮುಂದುವರೆದ್ರೂ ಕೃಷಿ ಪ್ರಕೃತಿಯ ಜೊತೆಗೆ ಬದುಕನ್ನ ಕಟ್ಟಿಕೊಳ್ಬೇಕು ಅನ್ನೋದನ್ನ ಶಾಲೆಯ ಆಯೋಜಕರು ವಿದ್ಯಾರ್ಥಿಗಳಿಗೆ ಅಚ್ಚುಕಟ್ಟಾಗಿ ಮನದಟ್ಟು ಮಾಡುವಲ್ಲಿ ಯಶಸ್ವಿಯಾದರು. ಪಬ್ಲಿಕ್ ಇಂಪ್ಯಾಕ್ಟ್, ಚಿಕ್ಕಮಗಳೂರು. ಇಂತಹ ನೈಜ ಕುತೂಹಲ ಭರಿತ ಸುದ್ದಿಗಳು ನಿಮಗೆ ಸಿಗಬೇಕಂದ್ರೆ ರಾಜ್ಯದ ಪ್ರತಿಷ್ಠಿತ ಜನಪರ ಡಿಜಿಟಲ್ ಸುದ್ದಿ ಮಾಧ್ಯಮ ಪಬ್ಲಿಕ್ ಇಂಪ್ಯಾಕ್ಟ್ ಚಾನೆಲ್ ಅನ್ನು ಯೂಟ್ಯೂಬ್ನಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ
ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ನಿಮ್ಮಿಷ್ಟದವರಿಗೆ ಶೇರ್ ಮಾಡಿ ನಮ್ಮನ್ನು ಪ್ರೋತ್ಸಾಹಿಸಿ. ಹಾಗೆಯೇ ಫೇಸ್ಬುಕ್ನಲ್ಲಿ ಪಬ್ಲಿಕ್ ಇಂಪ್ಯಾಕ್ಟ್ ಫಾಲೋ ಮಾಡೋದನ್ನು, ಇನ್ಸ್ಟಾದಲ್ಲಿ ಜೊತೆಯಾಗೋದನ್ನು ಮಿಸ್ ಮಾಡಬೇಡಿ. ಜಾಹೀರಾತು ಹಾಗೂ ಬಿಸ್ನೆಸ್ ಪ್ರಮೋಷನ್ಗಾಗಿ ಸಂಪರ್ಕಿಸಿ 9606037450 ಅಥವಾ 9353224116. ಇದು ಪಬ್ಲಿಕ್ ಇಂಪ್ಯಾಕ್ಟ್, ಜನಶಕ್ತಿಯೇ ನಿರ್ಣಾಯಕ.